ಶಿಶ್ನದ ಸ್ವಚ್ಛತೆ, ಪೆನಿಸ್ನ ನೀಟಾಗಿ ಇಟ್ಕೊಳ್ಳೋದು, ಒಂದು 4 ಸ್ಟೆಪ್ಪನ್ನು ರೆಗ್ಯುಲರಾಗಿ ಮೇಂಟೈನ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಇನ್ಫೆಕ್ಷನ್ ಬರೋ ಸಾಧ್ಯತೆ ಕಾಮನ್ನಾಗಿ ಇರುತ್ತೆ. ಒಂದನೇದು ಜೆನೆಟಲ್ ಏರ್, ಆ ಕೂದಲೇನಿದೆ ಅದನ್ನು ಟ್ರಿಮ್ ಮಾಡ್ಕೊಳ್ಳೋವಂಥದ್ದು ಇಲ್ಲ ಶೇವ್ ಮಾಡ್ಕೊಳ್ಳೋದು. ಆದರೆ ಯಾವುದೇ ಕಾರಣಕ್ಕೂ ಏರ್ ರಿಮೂವರ್ ಯೂಸ್ ಮಾಡಬಾರ್ದು. ಎರಡನೇದು ಸ್ನಾನ ಡೈಲಿ ಮಾಡೋವಂಥದ್ದು, ಅಂದರೆ ವಾಶ್ ಮಾಡ್ಕೊಳ್ಳೋವಂಥದ್ದು ನಾರ್ಮಲ್ ಸೋಪಲ್ಲಿ. ಮೂರನೇದು ಸ್ನಾನ ಮಾಡಬೇಕಾದ್ರೆ ಆ ಪ್ರೊಫ್ಯೂಸ್ ಸ್ಕಿನ್, ಮುಂದುಗಡೆ ಇರೋವಂಥ ಸ್ಕಿನ್ನನ್ನು ಹಿಂದೆ ತೆಗೆದು ವಾಶ್ ಮಾಡೋವಂಥದ್ದು. ಅಲ್ಲಿ ಒಂದು ವೈಟ್ ಸಬ್ಸ್ಟೆನ್ಸ್ ಸ್ಮೆಗ್ಮಾ ಬಂದು ಕುತ್ಕೊಳ್ಳುತ್ತೆ, ಅದನ್ನೇ ಕ್ಲೀನ್ ಮಾಡ್ಕೊಳ್ಳೋದು. ಆ ಸ್ಮೆಗ್ಮಾನೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಕಾರಣ ಆಗುತ್ತೆ. ನಾಲ್ಕನೇದು ಮತ್ತು ತುಂಬ ಜನ ತಪ್ಪು ಮಾಡೋವಂಥದ್ದು, ಸ್ನಾನ ಮಾಡ್ತಿದ್ದಂಗೆ ಅರ್ಜೆಂಟ್ ಆಫೀಸಿಗೆ ಹೋಗೋದು ಅಥವಾ ಕಾಲೇಜಿಗೆ ಹೋಗೋದು, ಒರೆಸ್ಕೊಳ್ಳದೆ ಹೋಗ್ತಾರೆ. ಇದು ಫಂಗಲ್ ಇನ್ಫೆಕ್ಷನ್ಗೆ ಕಾರಣ ಆಗುತ್ತೆ.